ಎಲ್ರಿಗೂ ನಮಗೆ ಭಾವನಾ ಗೌಡ ಮಾತಾಡ್ತಾ ಇದೀನಿ. ಹಿಂದೂ ಧರ್ಮ ಅಂದ್ರೆ ಏನು, ಹಿಂದೂ ಧರ್ಮಕ್ಕೆ ಹೆಸರೇ ಇರ್ಲಿಲ್ವಂತೆ, ಅದನ್ನ ಕೊಟ್ಟಿದ್ದು ಕೂಡ ವಿದೇಶಿಯರೇ ಅಂತ ಬುದ್ಧಿಜೀವಿಗಳು ಪ್ರಶ್ನೆ ಕೇಳ್ತಾರಲ್ವಾ, ಅವರಿಗೆ ಸಮಂಜಸವಾದ ಉತ್ತರವನ್ನ ಕೊಡ್ಲೇಬೇಕಲ್ವಾ. ಹಿಂದೂ ಧರ್ಮದ ನಿಜವಾದ ಹೆಸರು ಸನಾತನ ಧರ್ಮ. ಈ ಹಿಂದೂ ಅನ್ನೋ ಹೆಸರು ಯಾಕೆ ಪ್ರಾಚೀನ ಪರ್ಷಿಯನ್ನರು ಕೊಟ್ರು ಅನ್ನೋದನ್ನ ತಿಳ್ಕೊಳ್ಬೇಕು ಅಂದ್ರೆ ಈ ಸನಾತನ ಧರ್ಮವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಉದಾಹರಣೆಗೆ ಸನಾತನ ಧರ್ಮ ಅಂದ್ರೆ ಅತ್ಯಂತ ಪ್ರಾಚೀನವಾದ ಹಾಗೂ ಶಾಶ್ವತ ಮೌಲ್ಯಗಳನ್ನ ಒಳಗೊಂಡಿರುವ ಧರ್ಮ. ನಾವು ಇದನ್ನ ಸನಾತನ ಧರ್ಮ ಅಂತ ಮೆನ್ಷನ್ ಮಾಡೋದೇ ಬಹಳ ಸೂಕ್ತ. ಯಾಕಂದ್ರೆ ಇದನ್ನ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಈ ಪ್ರಪಂಚದಲ್ಲಿ ಯಾರು ಇಲ್ಲ, ನಾವ್ ಒಬ್ರೇ ಇರ್ತೀವಿ. ನಮ್ಮನ್ನ ಕಂಪ್ಯಾರಿಸನ್ ಮಾಡ್ಕೊಳ್ಳೋಕ್ಕೂ ಕೂಡ ಇನ್ನೊಬ್ಬ ವ್ಯಕ್ತಿ ಇಲ್ಲ, ನಾವ್ ಒಬ್ರೇ ಇದ್ದಾಗ ಹೆಸರು ಬೇಕಾಗಿರಲ್ಲ. ಹಾಗೆ ಸನಾತನ ಧರ್ಮ ಅತ್ಯಂತ ಪ್ರಾಚೀನವಾಗಿದ್ದು ಅದು ಜನರ ಜೀವನ ಶೈಲಿ ಆಗಿತ್ತು. ಹಾಗಾಗಿ ಅದಕ್ಕೆ ಯಾವುದೇ ಹೆಸರು ಬೇಕಾಗಿರ್ಲಿಲ್ಲ, ಜಗತ್ತಿನ ಅತ್ಯಂತ ಪ್ರಾಚೀನವಾದ ಧರ್ಮ ಆಗಿದ್ರಿಂದ. ಆದ್ರೆ ಬರ್ತಾ ಬರ್ತಾ ಹೇಗಾಯ್ತು, ಧರ್ಮಗಳ ಸಂಖ್ಯೆ ಜಾಸ್ತಿ ಆದಾಗ ಪ್ರಾಚೀನ ಪರ್ಷಿಯನ್ನರು ಹೆಸರು ಕೊಟ್ರು. ಯಾವ ರೀತಿ? ಅವರು ಸಿಂಧೂ ನದಿಯಿಂದ ಈ ದೇಶವನ್ನ ಹಿಂದೂ ದೇಶ ಅಂತ ಕರೆದ್ರು, ಧರ್ಮವನ್ನ ಹಿಂದೂ ಧರ್ಮ ಅಂತ ಕರೆದ್ರು. ಅವರ ಬಾಯಲ್ಲಿ ಸಕಾರದ ಬದಲು ಹಕಾರವನ್ನ ಹೇಳ್ತಾ ಇದ್ರು, ಸಿಂಧು ಹಿಂದೂ ಆಯ್ತು. ಆ ದೃಷ್ಟಿಯಿಂದ ನೋಡಿದಾಗ ಭರತಖಂಡದಲ್ಲಿ ಹುಟ್ಟಿ ಬೆಳೆದ ಎಲ್ಲ ಧರ್ಮಗಳು ಕೂಡ ಹಿಂದೂ ಧರ್ಮದ ವಿವಿಧ ಮುಖಗಳೇ ಆಗತ್ತೆ. ಈ ರೀತಿ ಅಂದ್ರೆ ವೇದಗಳನ್ನ ಆಧಾರವಾಗಿ ಇಟ್ಕೊಂಡಿರುವಂತಹ ಧರ್ಮ ನಮ್ಮ ಸನಾತನ ಧರ್ಮ. ಯಾವ ಧರ್ಮದ ಹಲವು ರೀತಿಯ ಉಪಾಸನಾ ಮಾರ್ಗಗಳು ಪ್ರಾಚೀನ ಕಾಲದಿಂದಲೂ ಇಂದಿನವರೆಗೂ ಕೂಡ ಮುಂದೆಯೂ ಕೂಡ ಅಸಂಖ್ಯ ಜನರಿಗೆ ಪರಮಾತ್ಮನ ಅನುಭವವನ್ನ ತಂದುಕೊಡಬಲ್ಲದೋ ಅದೇ ನಮ್ಮ ಸನಾತನ ಧರ್ಮ. ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾರೆ, ಈ ಸನಾತನ ಧರ್ಮವನ್ನ ಯಾರು ಯಾವಾಗ ಸ್ಥಾಪನೆ ಮಾಡಿದ್ರು ಅಂತ. ಇದಕ್ಕೆ ಒಂದು ಸ್ಪಷ್ಟವಾಗಿರೋ ಉತ್ತರ ಇಷ್ಟೇ. ಜಗತ್ತಿನ ಇತರ ಮತಧರ್ಮಗಳಂತೆ ಸನಾತನ ಧರ್ಮ ಒಬ್ಬ ವ್ಯಕ್ತಿಯಿಂದ ಒಂದು ನಿರ್ದಿಷ್ಟ ಕಾಲದಲ್ಲಿ ಸ್ಥಾಪಿತವಾಗಿದ್ದಲ್ಲ. ಸನಾತನ ಧರ್ಮ ಏಕೈಕ ವ್ಯಕ್ತಿಯ ಆಧ್ಯಾತ್ಮಿಕ ಅನುಭವವನ್ನ ಆಶ್ರಯಿಸದೆ ಹಲವಾರು ಋಷಿ ಮುನಿಗಳ ಅತೀಂದ್ರಿಯ ದರ್ಶನಗಳಿಂದ ಅವರ ಆಧ್ಯಾತ್ಮಿಕ ಅನುಭವಗಳ ಮೇಲೆ ಗಟ್ಟಿಯಾಗಿ ನೆಲೆ ನಿಂತಿದೆ. ಈ ಪರಂಪರೆ ಸಹಸ್ರಾರು ವರ್ಷಗಳಿಂದ ಅವಿಚ್ಛಿನ್ನವಾಗಿ ಹರಿದು ಬರ್ತಾ ಇರೋದಕ್ಕೆ ಇದನ್ನ ಸನಾತನ ಧರ್ಮ ಅಂತ